ಹಾಯ್ ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋ ಎಂತಕ್ಕೆ ಮಾಡ್ತೀನಿ ಹೇಳಿದರೆ, ನಾನು 30,000 ರೂಪೀಸ್ ಕಳ್ಕೊಂಡೆ. ಅದೆಷ್ಟು ಬರೀ ಒಂದು 5-6 ಮಿನಿಟ್ಸಲ್ಲಿ. ಸೊ ನೀವು ಸಹ ನಿಮಗೆ ಸಹ ಹೀಗೆ ಆಗಬಾರ್ದು ಅಂತ ಹೇಳಿ ನಾನೀಗ ವಿಡಿಯೋ ಮಾಡ್ತೀನಿ. ನನ್ನೊಟ್ಟಿಗೆ ಸ್ಕ್ಯಾಮ್ ಹೇಗೆ ಆಯಿತು ಅಂತೇಳಿ ನಾನು ನಿಮಗೀಗ ತಿಳಿಸಿಕೊಡ್ತೇನೆ. ಯಾಕೆಂದರೆ ನಿಮಗೆ ಸಹ ಇನ್ನೂ ಈ ರೀತಿ ಸ್ಕ್ಯಾಮ್ ಆಗಬಾರ್ದು ಅಂಥೇಳಿ ನಾನು ನಿಮಗೆ ತಿಳಿಸ್ತೇನೆ. ಈಗ ಫಸ್ಟಿಂದ ಹೇಳೋದಾದರೆ, ನಾನು ಫಸ್ಟ್ ಎಂತ ಹೇಳ್ತೇನೆ ಅಂದರೆ, ನಾನು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ. ಸೊ ಫಸ್ಟ್ ನಾನು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರುವಾಗೇ ವರ್ಕಿಂಗ್ ಅವರ್ಸಲ್ಲಿ ನನಗೆ ಫಸ್ಟ್ ಒಂದು ಮೇಲ್ ಬರ್ತದೆ. ಆ ಮೇಲು ಫಸ್ಟ್ ನಮ್ಮ ಸರ್ರಿದು ಮೇಲ್ ಅಂತೇಳಿ ನಾನು ಅಂದ್ಕೊಳ್ತೇನೆ. ಅದರಲ್ಲಿ ಎಂತ ಇರ್ತದೆ ಹೇಳಿದರೆ, dancingclaw.optimum.net ಅಂತ ಹೇಳಿರ್ತದೆ. ನನಗೆ ಫಸ್ಟ್ ಇದನ್ನು ನೋಡಿದ ಕೂಡಲೇ ನಮ್ಮ ಸರ್ ಅಫಿಷಿಯಲ್ ಮೇಲ್ ಐ ಡಿ ಎಂತಕ್ಕೆ ಯೂಸ್ ಮಾಡ್ತಾಯಿಲ್ಲ ಅಂತೇಳಿ ನನಗೆ ಡೌಟ್ ಬರ್ತದೆ. ಯಾಕೆಂದರೆ ಅಫಿಷಿಯಲ್ ಮೇಲ್ ಐ ಡಿ ಬೇರೆಯೇ ಉಂಟು, ಅದನ್ನು ಯೂಸ್ ಮಾಡಲಿಲ್ಲ ಸರ್. ಇದು ಯಾಕೆ ಯೂಸ್ ಮಾಡಿದ್ದಾರೆ ಅಂಥೇಳಿ ನನಗೆ ಫಸ್ಟ್ ಡೌಟ್ ಬರ್ತದೆ. ಇದು ಡೌಟ್ ಬಂದು ನಾನು ಎಂತ ಮಾಡ್ತಾನೆ, ಅದು ಡೊಮೇನ್ ಯಾವುದು ಅಂತ ಹೇಳಿ ನೋಡುವ ಹೇಳಿ ಅದನ್ನು ಕಾಪಿ ಮಾಡಿ ನಾನು ಗೂಗಲಲ್ಲಿ ಪೇಸ್ಟ್ ಮಾಡಿ ನೋಡ್ತಾನೆ. ಪೇಸ್ಟ್ ಮಾಡಿದಾಗ ನನಗೆ ಎಂತ ಸಹ ಗೊತ್ತಾಗಲಿಲ್ಲ ಅದರಲ್ಲಿ. ಮತ್ತು ನನಗೆ ಕೂಡಲೇ ಇನ್ನೊಂದು ಮೇಲ್ ಬರ್ತದೆ ಅದೇ ಸ್ಕ್ಯಾಮರಿಂದ. ಆ ಸ್ಕ್ಯಾಮರಿಂದ ಇನ್ನೊಂದು ಮೇಲ್ ಬರ್ತದೆ ಎಂತ ಹೇಳಿದರೆ, ಹಾಯ್ ಆರ್ ಯು ಫ್ರೀ ಅಂತೆಲ್ಲ ಹೇಳಿ ಬರ್ತದೆ. ಹೀಗೆ ಬಂದ ಕೂಡಲೇ ನಾನು ಎಂತ ಮಾಡ್ತಾನೆ, ನನಗೆ ಸ್ವಲ್ಪ ಕೆಲಸ ಉಂಟು, ನಾನು ನಿಮಗೆ ಎಂತ ಇರಬೇಕು ಹೇಳಿ ಸರ್, ನಾನು ಮಾಡಿಕೊಡ್ತೇನೆ ಅಂತೇಳಿ ನಾನು ಪುನಃ ರಿಪ್ಲೈ ಮಾಡ್ತೇನೆ. ನಾನು ರಿಪ್ಲೈ ಮಾಡಿದ ನಂತರ ಇನ್ನೊಂದು ಪುನಃ ಮೇಲ್ ಬರ್ತದೆ. ಆಗ ಎಂತ ಬರ್ತದೆ ಹೇಳಿದರೆ, ನಮ್ಮ ಎಂಪ್ಲಾಯೀಸ್, ಹಾರ್ಡ್ ವರ್ಕಿಂಗ್ ಎಂಪ್ಲಾಯೀಸ್ ಕೆಲವರು ಇದ್ದಾರೆ, ಅವರಿಗೆ ನಾನು ಬೋನಸ್ ಕೊಡಬೇಕು. ಅದು ಬೋನಸನ್ನು ನಾನು ಆ್ಯಪ್ ಸ್ಟೋರ್ ಕೋಡ್ ಅಂತೇಳಿ ಒಂದು ಸಿಗ್ತದೆ ಅಮೆಝಾನಲ್ಲಿ, ಅದನ್ನು ಪರ್ಚೇಸ್ ಮಾಡಿ ಅದನ್ನೇ ಕೊಡುವ ಅಂತ ಹೇಳಿದ್ದಾನೆ. ಒಂದು ಹಾಗೆ ಇದರಲ್ಲಿ ಬರ್ತದೆ. ಅದು ಬಂದನ್ನು ನಾನು ನೋಡಿ ಅದರಲ್ಲಿ ಸ್ಟೆಪ್ಸ್ ಸಹ ಹಾಕಿರ್ತಾರೆ ಹೇಗೆ ಪರ್ಚೇಸ್ ಮಾಡಬೇಕಂತೆಲ್ಲ ಹೇಳಿ. ಅದನ್ನು ನಾನು ನೋಡಿ ಅಮೆಝಾನ್ ಓಪನ್ ಮಾಡ್ತೇನೆ. ಅಮೆಝಾನ್ ಒಳಗೆ ಅಮೆಝಾನ್ ಪೇ ಅಂತ ಹೇಳಿ ಸಿಗ್ತದೆ. ಅಮೆಝಾನ್ ಪೇಯಲ್ಲಿ ನಾನು ಸರ್ಚ್ ಮಾಡ್ತೇನೆ ಆ್ಯಪ್ ಸ್ಟೋರ್ ಕೋಡ್ ಅಂತೇಳಿ. ಆ್ಯಪ್ ಸ್ಟೋರ್ ಕೋಡ್ ಎಂತ ಅಂತೇಳಿ ನಾನು ನಿಮಗೆ ಫಸ್ಟ್ ತಿಳಿಸ್ತೇನೆ. ಎಂತ ಹೇಳಿದರೆ, ಆ್ಯಪ್ ಸ್ಟೋರ್ ಕೋಡ್ ಅಂದರೆ, ಈಗ ನಮಗೆ ಆ್ಯಂಡ್ರಾಯ್ಡಲ್ಲಿ ಪ್ಲೇಸ್ಟೋರ್ ಇರ್ತದಲ್ಲ ಆ್ಯಪ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಇನ್ಸ್ಟಾಲ್ ಮಾಡಲಿಕ್ಕೆ, ಹಾಗೆ ಐಫೋನಲ್ಲಿ ಆ್ಯಪ್ ಸ್ಟೋರ್ ಅಂತೇಳಿ ಇರ್ತದೆ. ಆ್ಯಪ್ ಸ್ಟೋರ್ನ ಒಳಗೆ ಅಲ್ಲಿ ಎಂಥರು ಪರ್ಚೇಸ್ ಮಾಡಬೇಕು ಹೇಳಿದರೆ, ಇದು ಆ್ಯಪ್ ಸ್ಟೋರ್ ಕೋಡ್ ಅಂತ ಎಂತ ಉಂಟು ಅದು ಆ ಕೋಡ್ ಯೂಸ್ ಆಗ್ತದೆ. ಈಗ ಅವರು ಆಗ ಹಣ ಕೊಡಬೇಕಂತೇಳಿ ಇಲ್ಲ, ಆ ಕೋಡ್ ಯೂಸ್ ಮಾಡಿಕೊಂಡು ಎಂತ ಪರ್ಚೇಸ್ ಬೇಕಾದ್ರೆ ಮಾಡ್ಬೋದು ಆ್ಯಪ್ ಸ್ಟೋರ್ನ ಒಳಗೆ. ಅದು ಐಫೋನಲ್ಲಿ ಮಾತ್ರ ಸಾಧ್ಯ. ಅದರಲ್ಲಿ ಎಂತ ಬೇಕೋ ಪರ್ಚೇಸ್ ಮಾಡ್ಬೋದು. ಅದರಲ್ಲಿ ಅವರು ಗೇಮ್ಸ್ ಪರ್ಚೇಸ್ ಮಾಡ್ಬೋದು, ಆ್ಯಪಲ್ ಮ್ಯೂಸಿಕ್ ಪರ್ಚೇಸ್ ಮಾಡ್ಬೋದು, ಆ್ಯಪಲ್ ಟಿವಿಯಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಅಂತ ಇದ್ದರೆ ಪರ್ಚೇಸ್ ಮಾಡ್ಬೋದು. ಇದು ಹೀಗೆ ಯೂಸ್ ಆಗ್ತದೆ ಆ್ಯಪ್ ಸ್ಟೋರ್ ಕೋಡ್ ಎಂಬುದು. ಅದನ್ನು ಅವನು ನನ್ನ ಹತ್ರ ಕೇಳ್ತಾನೆ, ನನಗೆ 3 ಆ್ಯಪ್ ಸ್ಟೋರ್ ಕೋಡು ಪರ್ಚೇಸ್ ಮಾಡಿ ನನಗೆ ಆ ಕೋಡನ್ನು ಕಳಿಸು ಅಂತ ಹೇಳಿ. ನಾನು ಇನ್ನೂ ಸಹ ಆಗ ನಮ್ಮ ಸರ್ ಅಂತಲೇ ಹೇಳಿ ನಾನು ನಂಬಿದ್ದೇನೆ. ಅದಾದಮೇಲೆ ಅದು 3 ಕೋಡ್ ಕಳಿಸಿಕೊಡು, ಅದಕ್ಕೆ ಪ್ರೈಸ್ ಎಷ್ಟಾಗ್ತದೆ ಅಂತ ಹೇಳಿ ಸಹ ಕೇಳ್ತಾನೆ ಅವನು. ಆವಾಗ ಅದನ್ನು ನಾನು ಚೆಕ್ ಮಾಡಿ ನೋಡ್ತಾನೆ ಅಂತ ಪ್ರೈಸ್ ಎಷ್ಟು ಉಂಟು ಅಂತೇಳಿ. ಅದು 100 ರೂಪೀಸಿಂದ 10,000 ರೂಪೀಸ್ ತನಕ ಕಾರ್ಡನ್ನು ನೀವು ಪರ್ಚೇಸ್ ಮಾಡ್ಬೋದು ಹೇಳಿ ಇತ್ತು. ಅದನ್ನು ನಾನು ಪುನಃ ಅವರಿಗೆ ಹೇಳ್ತೇನೆ, ಸರ್ ಇಟ್ ಈಸ್ ಬಿಟ್ವೀನ್ 100 to 10,000 ಅಂತೇಳಿ. ನಾನು ಅದನ್ನು ಹೇಳಿದ ನಂತರ ಪರ್ಚೇಸ್ ಇಟ್ ಆ್ಯಂಡ್ ಯು ಸೆಂಡ್ ದ ಕೋಡ್ ಅಂತೆಲ್ಲ ಹಾಗೆ ಬರ್ತದೆ. ಅದಾದ ನಂತರ ಎಂತ ಆಗ್ತದೆ ಹೇಳಿದರೆ, ನಾನು ಅದನ್ನು 10,000 ಈಚ್ ಅಂಥದ್ದು 3 ಕಾರ್ಡ್ ಪರ್ಚೇಸ್ ಮಾಡ್ತೇನೆ. 3 ಕೋಡನ್ನು ಸಹ ಅವನಿಗೆ ಕಳಿಸ್ತೇನೆ. ಅದು ಕಳಿಸುವಾಗ ನನಗೆ ಪುನಃ ಸ್ವಲ್ಪ ಡೌಟ್ ಬಂದು, ಅದು ಆ್ಯಪ್ ಸ್ಟೋರ್ ಕೋಡ್ ಎಂತ ಅಂತೇಳಿ ಅದರದ್ದು ಅದರಿಂದ ಎಂತ ಯೂಸ್ ಉಂಟು ಅಂತೆಲ್ಲ ಹೇಳಿ ನಾನು ನೋಡ್ತೇನೆ. ಇದು ನಮ್ಮ ಎಂಪ್ಲಾಯೀಸ್ ಕೆಲವರೆಲ್ಲ ಮ್ಯಾನೇಜರ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಐಫೋನ್ಸ್ ಯೂಸ್ ಮಾಡ್ತಾರಲ್ಲ, ಹಾಗೆ ಅವರಿಗೆ ಯೂಸ್ ಆಗ್ಬೋದು ಅಂತೇಳಿ ಮತ್ತು ಪುನಃ ನಾನು ನಂಬಿದೆ. ಹಾಗೆ ಮತ್ತು ಅದನ್ನು ಕಳಿಸಿ ಆದ ನಂತರ ಅದನ್ನು ಕಳಿಸ್ಲಿಕ್ಕೆ ಅವ್ರು ಹೇಳಿರೋದು ಒಂದು 3-4 ಮಿನಿಟ್ಸಲ್ಲಿ ನೀವು ಕಳಿಸ್ಬೇಕು ಅಂತೇಳಿ ಹಾಕಿದ್ದಾರೆ. ಸರ್ದೆಲ್ಲ ಹೊರಗೆ ಇದ್ದಾರೆ, ನಾನು ಅರ್ಜೆಂಟಲ್ಲಿ ಇರ್ಬೋದು ಅಂತೇಳಿ ನಾನು ರಪ್ಪ ಮಾಡಿ ಕಳಿಸ್ತೇನೆ. ಬರೀ ಒಂದು 5-6 ಮಿನಿಟ್ಸಲ್ಲಿ ನಾನು ನಿಮಗೆ ಅದನ್ನು 10,000 ಇದು 3 ಅಂದರೆ 30,000 ವರ್ತ್ ಇದು ನಾನು ಕಳಿಸ್ತೇನೆ ಪರ್ಚೇಸ್ ಮಾಡಿ. ಅದಾದ ನಂತರ ಎಂತ ಆಗ್ತದೆ ಹೇಳಿದರೆ, ಓಕೆ ಐ ರಿಯಲೈಸ್ ನೌ, ಸೊ ಐ ನೀಡ್ 5 more ಕೋರ್ಸ್, ಕ್ಯಾನ್ ಯು ಡೂ ಇಟ್ ಫಾಸ್ಟ್ ಆ್ಯಂಡ್ ಸೆಂಡ್ ಅಂತೇಳಿ ಪುನಃ ಇನ್ನೊಮ್ಮೆ ಬರ್ತದೆ. ಅದು ಬಂದಾಗ ನನಗೆ ಆಗ ಪುನಃ ಇನ್ನೂ ಸಹ ನನಗೆ ಗೊತ್ತಾಗಿರೋದಿಲ್ಲ. ನಾನು ಸರ್ ಆರ್ ಯು ಶೋರ್ ಯು ವಾಂಟ್ 5 more ಅಂತೇಳಿ ನಾನು ಪುನಃ ಕೇಳ್ತೇನೆ. ಅದಾದಮೇಲೆ ಯು ಪರ್ಚೇಸ್ ಇಟ್ ಆ್ಯಂಡ್ ಸೆಂಡ್ ಅಂತೇಳಿ ಪುನಃ ಬರ್ತದೆ. ಅದಾದಮೇಲೆ ನಾನು ಎಂತ ಮಾಡ್ತೇನೆ, ನಂಗೆ ಡೌಟ್ ಆಯಿತು ಇದು ಸ್ಕ್ಯಾಮ್ ಆಗಿರ್ಬೋದಾ ಅಂತೇಳಿ ಆಗ ಫ್ಲ್ಯಾಶ್ ಆಗ್ತದೆ. ಆಗ ಕೂಡಲೇ ನಾನು ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡ್ತೇನೆ ಸರ್ರಿಗೆ, ನೀವು ನನಗೆ ಮೇಲಲ್ಲಿ ಎಂಥರು ಕಳಿಸ್ತಾ ಇದ್ದೀರಾ ಅಂತ ಹೇಳಿ. ಅವ್ರು ಹೇಳ್ತಾರೆ, ನನಗೆ ಎಂತ ಸಹ ಇಲ್ಲ ಅಂತೇಳಿ ಹೇಳ್ತಾರೆ. ನಾನು ಪುನಃ ವಾಟ್ಸಪ್ನಲ್ಲೇ ಕೂಡಲೇ ಕಾಲ್ ಮಾಡ್ತೇನೆ ಭಯದಿಂದ.
ಕಾಲ್ ಮಾಡಿ ಹೇಳ್ತಾನೆ ಸರ್ ಹೀಗೀಗೆ ಆಯಿತು ಅಂತ ಹೇಳಿ. ಇದು ಸರ್ ಅಲ್ಲ ಅಂತೇಳಿ ಹೇಳಿದಾಗಲೂ ನನಗೆ ಗೊತ್ತಾಯಿತು ಇದು ಸ್ಕ್ಯಾಮ್ ಆಯ್ತು ನನಗೀಗ ಅಂತೇಳಿ. ಮತ್ತು ಕೂಡಲೇ ಎಂತ ಮಾಡ್ತಾನೆ, ನಾನು ನಮ್ಮ ಮ್ಯಾನೇಜರ್ಸಿಗೆ ತಿಳಿಸ್ತಾನೆ. ಅವರು ವಾಟ್ಸಪ್ನಲ್ಲಿ ನಮ್ಮದು ವಾಟ್ಸಪ್ ಆಫೀಸ್ ಗ್ರೂಪ್ ಇರ್ತದಲ್ಲ ಅದರಲ್ಲೆಲ್ಲ ಇನ್ಫಾರ್ಮ್ ಮಾಡ್ತಾರೆ ಇಂತಿಂಥದ್ದೊಂದು ಫಿಶಿಂಗ್ ಮೇಲ್ ಬರ್ತಾ ಉಂಟು ಅಂತೇಳಿ. ಫಿಶಿಂಗ್ ಮೇಲ್ ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತೇಳಿ ಅವರು ಸಹ ಒಂದು ಮೆಸೇಜ್ ಎಲ್ಲ ಹಾಕ್ತಾರೆ. ಸೊ ನೆಕ್ಸ್ಟ್ ಎಂತ ಮಾಡ್ತಾನೆ ಹೇಳಿದರೆ, ನಾನು ಸೈಬರ್ ಸೆಕ್ಯುರಿಟಿ ಪೋರ್ಟಲ್ಗೆ ಹೋಗಿ ಅಲ್ಲಿ ನಾನು ಎಲ್ಲ ಕಂಪ್ಲೇಂಟ್ ಕೊಡ್ತೇನೆ. ಅಲ್ಲೆಲ್ಲ ನಾನು ಡೀಟೇಲ್ಸ್ ಎಂತ ನನ್ನದು ಅಕೌಂಟ್ ನಂಬರ್ ಮತ್ತು ಹೇಗೆ ಆಯಿತು ಅದು ಸ್ಟೋರಿ ಎಲ್ಲ ಅದಕ್ಕೆ ಬರೀತಾನೆ. ಅದರಲ್ಲಿ ಎಂತೆಲ್ಲ ಡೀಟೇಲ್ಸ್ ಕೇಳಿದ್ರೆ ಅದನ್ನೆಲ್ಲ ಎಂಟರ್ ಮಾಡ್ತಾ ಹೋಗೋದು ಮತ್ತು ಅದನ್ನು ಸಬ್ಮಿಟ್ ಮಾಡ್ತಾನೆ. ಸಬ್ಮಿಟ್ ಮಾಡಿ ಆದ ಮೇಲೆ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟಿರ್ತಾನಲ್ಲ ಅದರದ್ದು PDF ಅನ್ನು ನಾನು ಡೌನ್ಲೋಡ್ ಮಾಡಿಕೊಂಡು ನಾನು ಅದನ್ನು ಪ್ರಿಂಟೌಟ್ ತೆಗೆದು ಫಸ್ಟು CEN ಆಫೀಸಿಗೆ ತೊಗೊಂಡು ಹೋಗ್ತೇನೆ. CEN ಆಫೀಸ್ ಅಂತ ಹೇಳಿದರೆ ಸೈಬರ್ ಕ್ರೈಮ್ ಎಕನಾಮಿಕ್ ಅಫೆನ್ಸ್ ಆ್ಯಂಡ್ ನಾರ್ಕೋಟಿಕ್ ಅಂತ ಹೇಳಿ ಒಂದು ಆಫೀಸ್ ಇರ್ತದೆ. ಅದು CEN ಅಂತೇಳಿ ಹೇಳೋದು ಅದಕ್ಕೆ. ಆ ಆಫೀಸಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ನಾನು ಹೇಳ್ತೇನೆ ಹೀಗೀಗೆ ಸ್ಕ್ಯಾಮ್ ಆಗಿದೆ, ನಾನೀಗ ಎಂತ ಮಾಡಬೇಕು ಅಂತೇಳಿ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ ಅಮೌಂಟ್ ಎಷ್ಟು ನಿಮ್ಮದು ಇದಾಗಿರೋದು ಸ್ಕ್ಯಾಮ್ಗೆ ಅಂತೇಳಿ ಹೇಳಿದ್ದು. ನಾನು 30,000 ಅಂತೇಳಿ ಹೇಳ್ತೇನೆ. ಆಗ ಅವರೆಂತ ಹೇಳ್ತಾರೆ 2 lakhs ಮೇಲಿದ್ದರೆ ಮಾತ್ರ ನಾವು ಕಂಪ್ಲೇಂಟ್ ತೊಗೊಳ್ಳೋದು ಅಂತೇಳಿ ಹೇಳ್ತಾರೆ. ಇದು ಯಾವ ರೂಲ್ಸ್ ಹೇಳಿ ನನಗೆ ಸಹ ಗೊತ್ತಿಲ್ಲ. ಅದಿರಲಿ. ಮತ್ತು ಅದಾದ ನಂತರ ಎಂತ ಮಾಡ್ತಾನೆ, ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾರೆ ನೀವು ಅಲ್ಲಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲೊಂದು ಕಂಪ್ಲೇಂಟ್ ಕೊಡಿ ಮತ್ತು ಅವರ ಕಡೆಯಿಂದ ನಮಗೆ ಅದು ಪಾಸ್ ಆಗ್ತದೆ. ಮತ್ತು ನಾವು ಎಂತ ಮಾಡ್ಬೋದು ಅಂತೇಳಿ ನೋಡುವ, ಮತ್ತು ಅಪ್ಡೇಟ್ ಹೇಳ್ತಾನೆ ನಿಮಗೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ ನನಗೆ ರಿಟರ್ನಲ್ಲಿ ಒಂದು ಬರೆದು ನೀವು ಕಂಪ್ಲೇಂಟ್ ಕೊಡಿ ಅಂತೇಳಿ ಹೇಳ್ತಾರೆ. ನಾನು ಅದನ್ನು ಕನ್ನಡದಲ್ಲೆಲ್ಲ ಬರೆದು ಎಂತೆಲ್ಲ ಆಯಿತು ಅಂತೇಳಿ ಬರೆದು ಅದನ್ನು ಅವರಿಗೆ ಲೆಟರನ್ನು ಅವ್ರಿಗೆ ಕೊಡ್ತಾನೆ. ಅವರು ಅದಕ್ಕೆ NCR ಫೈಲ್ ಮಾಡ್ತಾರೆ, ನಾನ್ ಕಾಗ್ನಿಸೇಬಲ್ ರಿಪೋರ್ಟ್. ಅಂದರೆ ನಾನು ಅದನ್ನು ಗೂಗಲಲ್ಲಿ ನೋಡಿದೆ, ಅದು ತುಂಬ ಸೀರಿಯಸ್ ಆಗಿ ಮಾಡಿದ ಅಂಥ ರಿಪೋರ್ಟ್ ಅಲ್ಲ ಅದು. ಅದನ್ನು ಫಸ್ಟ್ ನಾವು ಫೈಲ್ ಮಾಡ್ತೇವೆ, NCR ಫೈಲ್ ಮಾಡ್ತೇವೆ. ಅದಾದ ನಂತರ ಎಂತ ಆಗ್ತದೆ ಅಂತ ಹೇಳಿ ಮತ್ತೆ ನಾವು FIR ಹಾಕ್ತೇವೆ. ಅದಾದಮೇಲೆ ಅಡ್ವೊಕೇಟ್ ಇಟ್ಕೊಂಡು ನೀವು ಅದನ್ನೆಲ್ಲ ಪ್ರೊಸೀಜರ್ ಮುಂದೆ ಕಂಟಿನ್ಯೂ ಮಾಡಬೇಕಾ ಅಂತೆಲ್ಲ ಹೇಳ್ತಾರೆ. ಅದು NCR ಫೈಲ್ ಮಾಡಿ ನನಗೆ ಒಂದು ಅಕ್ನಾಲಜ್ಮೆಂಟ್ ಸಹ ಕೊಡ್ತಾರೆ. ಸೊ ಇದಿಷ್ಟು ಹೀಗೆ ಆಗಿದೆ. ಇನ್ನು ನೆಕ್ಸ್ಟ್ ಎಂಥ ಅಪ್ಡೇಟ್ ಅಂತೇಳಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈಗ ಇದಿಷ್ಟು ಆಗಿರುವಂಥದ್ದು.